SIR ಮಾಡ್ತಾ ಇರೋದೇ ಅದನ್ನು ಅವ್ರನ್ನೆಲ್ಲ ಓಡಿಸ್ಬೇಕು ಅಂತೇಳಿ. ಬಾಂಗ್ಲಾ ಹೆಣ್ಣು ಚಿಕ್ಕಮಂಗ್ಳೂರಲ್ಲೂ ಇದ್ದಾರೆ, ಕೊಡಗಲ್ಲಿದ್ದಾರೆ, ಬೆಂಗಳೂರಲ್ಲೂ ಭಾಳ ಜನ ಇದ್ದಾರೆ. ಇವ್ರನ್ನೆಲ್ಲ ಹೊರಗಟ್ಟಬೇಕು. ಇವ್ರಿಗೆ ರೇಷನ್ ಕಾರ್ಡು ಅವರೆಲ್ಲ ಮಾಡಿಕೊಡೋವಂಥ ದೊಡ್ಡ ಗ್ಯಾಂಗೇ ಇದೆ. ಅವ್ರನ್ನ ಉಳಿಸ್ಕೊಬೇಕು ಅನ್ನೋ ದೊಡ್ಡ ಮಾಫಿಯಾ ಲೀಡ್ರುಗಳು ಇದ್ದಾರೆ. ನೀವು ಕೋಗಿಲು ನೋಡಿದ್ರಲ್ಲ, ಬೆಂಗಳೂರು ಕೋಗಿಲಲ್ಲಿ ಒಂದು 15 ಎಕರೆಯಲ್ಲಿ ಮನೆಗಳನ್ನ ಹಾಕ್ಬಿಟ್ಟು ಅವ್ರಿಗೆ ಕೊಡಬೇಕು ಅಂತ ಮಾಡಿದ್ರಲ್ಲ. ನಮ್ಮ ಹೋರಾಟದ ಫಲವಾಗಿ ಅಲ್ಲಿಂದ ತೆಗೆಸಿದ್ದೀರಿ ಅವ್ರನ್ನೆಲ್ಲನೂ ಕೂಡ. ಅದರಿಂದ ಬಾಂಗ್ಲಾ ಇರೋರ್ನ ತೆಗಿಯೋಕೆ SIR ಬಂದಿರೋದು. ಈ SIR ಅಲ್ಲಿ ಆದಮೇಲೆ ಅವ್ರನ್ನ ಗಂಟು ಮೂಟೆ ಕಚ್ಚುವಂಥದ್ದಕ್ಕೆ ನಮ್ಮ BJP ಸರ್ಕಾರ ಬಂದ ಮೇಲೆ ಗಂಟು ಮೂಟೆ ಕಟ್ಟಿ ಅವ್ರನ್ನೆಲ್ಲ ಕಿಕ್ಔಟ್ ಥ್ರೂಔಟ್ ಫ್ರಮ್ ಇಂಡಿಯಾ ಮಾಡೋವಂಥದ್ದಕ್ಕೆ ಮಾಡಿದಿರಿ. ಮೊನ್ನೆನೂ ಜ್ಞಾನ ಕಡಿಮೆ, ಅವ್ರು ಯಾವಾಗ ಇಂಡಿಯಾದಲ್ಲಿ ಇರ್ತಾರೋ ಗೊತ್ತಿಲ್ಲ. ಮೊನ್ನೆನೂ ಕೂಡ 15 ದಿನ 20 ದಿನ ಊರಲ್ಲೇ ಇರಲಿಲ್ಲ. ಎಸ್ಕಾಟ್ ಅವ್ರಿಗೂ ಹೇಳಿಲ್ಲ, ಇಂಟೆಲಿಜೆನ್ಸ್ ಏನೂ ಇಲ್ಲ. ಫ್ಲೈಟ್ ಹತ್ತಿ ಓಡೋಗ್ಬಿಟ್ರು. ಟಕ್ಕಂತ ಹೇಳಿದ್ರು. ಅಲ್ಲಿ ಬಂದು ಕಾಕ್ರೋಚ್ ಪಾರ್ಟಿ ಹತ್ರ ಕೂತ್ಕೊಂಡ್ರು. ಅವ್ರು ಬೈದು ಓಡಿಸಿದ್ಮೇಲೆ ಅಲ್ಲಿಂದ ಖಾಲಿ ಮಾಡಿದ್ರು. ಅದರಿಂದ ಅವ್ರಿಗೆ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ. ಅದಕ್ಕೆ ಪಾರ್ಲಿಮೆಂಟಲ್ಲೇ ತಿರುಗಿ ಉತ್ತರ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ನಮ್ಮ ತೇಜಸ್ವಿ ಸೂರ್ಯ ಅವರೆಲ್ಲರೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದ.